ವೆಲ್ಕಮ್ ಟು ಮಾತುಕತೆ. ಹಾಗಾದರೆ ನಮ್ಮ ನೋವು ಏನು ಹೇಳಲೇಬಾರ್ದಾ? ಹೋದ ವಿಡಿಯೋ ನೀವು ಹೇಳಿದ್ರಿ, ಯಾರಿಗೂ ಏನು ಹಂಚ್ಕೊಳ್ಳೇಬಾರ್ದಾ? ಭಾವನೆಗಳೇ ಹೇಳಬಾರ್ದೇನ್ರಿ? ನಾವು ಮನುಷ್ಯರು ರೀ, ಭಾವಜೀವಿಗಳು. ಖಂಡಿತ ಭಾವಜೀವಿಗಳೇ, ಹಂಚ್ಕೋಬೇಕಾಗತ್ತೆ ನಾವು. ಎಲ್ಲಿ, ಎಷ್ಟು, ಯಾವಾಗ, ಯಾರ ಹತ್ರ, ಇಷ್ಟು ತಲೆಯಲ್ಲಿಟ್ಕೊಂಡು ಮಾಡಿ ಕೆಲಸನ. ಯಾಕೆಂತಂದರೆ ಈಗಿನ ಕಾಲದಲ್ಲಿ ಟ್ರಸ್ಟ್ ಅನ್ನೋದು, ಈ ಲಾಯಲ್ಟಿ ಅನ್ನೋದು ಹುಡ್ಕೋಕ್ಕಾಗಲ್ಲ. ಎಲ್ಲಂದ್ರಲ್ಲಿ ಸಿಗೋ ಅಂಥ ವಸ್ತುನೂ ಅಲ್ಲ, ನೋಡೋಕ್ಕೂ ಆಗಲ್ಲ. ಇದೆಲ್ಲ ಕಣ್ಣಿಗೆ ಕಾಣಿಸೋ ಅಂಥದ್ದಲ್ಲ, ಇದೆಲ್ಲ ಅನುಭವಿಸಬೇಕು, ಎಕ್ಸ್ಪೀರಿಯನ್ಸ್ ಮಾಡಿರಬೇಕು. ಅದು ಆ ಇಂಡಿವಿಜುವಲ್ಗೆ ಮಾತ್ರ ಗೊತ್ತಾಗಿರುತ್ತೆ. ಲಾಯಲ್ಟಿ ಅಂದ್ರೇನು, ಎಲ್ಲಿ ನನಗೆ ಸಿಕ್ತು, ಎಲ್ಲಿ ಸಿಕ್ಕಲಿಲ್ಲ, ಟ್ರಸ್ಟ್ ವರ್ದಿ, ಎಲ್ಲಿ ಬ್ರೇಕ್ ಆಯಿತು. ಸೊ ಇದೆಲ್ಲ ಆ ಇಂಡಿವಿಜುವಲ್ ಮಾತ್ರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನಾಟ್ ಫಾರ್ ಇದು ಔಟರ್ ಲೇಯರ್ಸ್ ಕಾಣಿಸಲ್ಲ, ಇದು ಇನ್ನರ್ ಲೇಯರ್ಸ್ಗೆ ಮಾತ್ರ ಗೊತ್ತಾಗಿರುತ್ತೆ. ನಿಮ್ಮ ಅಂತರಾತ್ಮಕ್ಕೆ ಮಾತ್ರ ಅದು ಹರ್ಟ್ ಆಗಿ ಹೊಡೆಯೋದು ಅಲ್ವಾ? ಬಲ್ಪು ಠಂಗ್ ಅಂತ ಆ ಥರ ಒಳಗಡೆ ಆ ಬಲ್ಪು ಇದು ಚೆನ್ನಾಗೇ ಇರುತ್ತೆ, ಆ ಒಳಗಡೆ ಇದ್ರ ತಾನೇ ಹೋಗೋದು, ಆ ಥರನೇ ಸೇಮು ಪ್ರೊಸೀಜರ್ ಇದು. ಸೊ ನಿಮಗೆ ಮಾತ್ರ ಗೊತ್ತಾಗಿರುತ್ತೆ ಆ ನೋವು ಏನು ಅನ್ನೋದು. ಮಾಡ್ಕೊಳ್ಳಿ ಫ್ರೆಂಡ್ಸ್ನ. ನಾನು ಬೇಡ ಅಂತ ಹೇಳ್ತಿಲ್ಲ, ಐ ಆಮ್ ನಾಟ್ ಅಗೇನ್ಸ್ಟ್ ಫ್ರೆಂಡ್ಸ್. ನನಗೂ ಫ್ರೆಂಡ್ಸ್ಗಳಿದ್ದಾರೆ, ಐ ಹ್ಯಾವ್ ಫ್ರೆಂಡ್ಸ್. ಆದರೆ ಯಾರನ್ನು ಹತ್ರಕ್ಕೆ ಇಟ್ಕೋಬೇಕು, ಯಾರನ್ನು ಎಷ್ಟು ರಿವೀಲ್ ಮಾಡಬೇಕು ಅವರಿಗೆ, ಅಷ್ಟನ್ನು ಮಾತ್ರ ಹೇಳಿ. ಇಲ್ಲಿ ಏನು ನಡೀತಾ ಇದೆ ಒಂದು ಅಂತಂದರೆ ಪ್ರಾಬ್ಲಮ್ಮು, ನಿಮ್ಮ ನೋವುಗಳನ್ನ ಎಲ್ಲರಿಗೂ ಪಂಪ್ಲೆಟ್ ಹಂಚ್ದಂಗೆ ಹಂಚಬೇಡಿ. ಅದು ಸಾಲ್ವ್ ಆಗಲ್ಲ. ಅವ್ರು ಮಜಾನೇ ಮಾಡೋದು ಬೇರೆಯವರು. ನಿಮಗೆ ನೋವಾಗಿದೆ ಅಂತಂದ್ರೆ ಅವ್ರು ನನಗಿಂತ ಜಾಸ್ತಿ ನೋವಲ್ಲಿದ್ದಾನು, ಆರಾಮಾಗಿದ್ದೀನಿ, ಇದೇ ಬರೋದು ಅವ್ರಿಗೆ ಫಸ್ಟು. ಯಾರು ನಿಮ್ಮ ನೋವು ಸಾಲ್ವ್ ಮಾಡಲ್ಲ. ಯಾರಾದರೂ ನೋವು ಸಾಲ್ವ್ ಮಾಡಿದಾರಾ? ಇಲ್ಲ, ನಂಗೆ ನೋವು ಸಾಲ್ವ್ ಮಾಡಿದ್ದಾರೆ, ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ, ನನ್ನ ಪೇಯ್ನ್ ಸಾಲ್ವ್ ಆಗಿದೆ, ಸೂದಿಂಗ್ ಎಫೆಕ್ಟ್ ಕೊಡ್ತಾರವರು. ಅಂಥವ್ರನ್ನ ಕಳ್ಕೊಬೇಡಿ, ಚೆನ್ನಾಗಿಟ್ಕೊಳ್ಳಿ. ಅವರು ಗಾಡ್ಸ್ ಗಿಫ್ಟು, ಬ್ಲೆಸ್ಸಿಂಗ್ಸ್ ನಿಮ್ಮ ಲೈಫಲ್ಲಿ. ಇಲ್ಲ, ನನಗೆ ಪೇನ್ ಇನ್ನೂ ಜಾಸ್ತಿ ಕೊಟ್ಟಿದ್ದಾರೆ, ಇನ್ನೂ ಪ್ರಾಬ್ಲಮ್ ಜಾಸ್ತಿ ಮಾಡಿದ್ರು, ಊರು ತುಂಬ ಪಾಂಪ್ಲೆಟ್ ಹಂಚಿದ್ರು, ಅವಳು ಸಫರ್ ಮಾಡ್ತಿದ್ದಾಳಂತೆ ಅಂತ ಅಂಥವ್ರನ್ನ ಫಸ್ಟ್ ದೂರ ಇಡಿ. ಸಿಗ್ನಲ್ಗಳು ಕೊಡ್ತಾನೆ ದೇವರು, ದೂರ ಇಟ್ಬಿಡಿ ಅಷ್ಟೇ. ಬಿ ಅಲರ್ಟ್. ಸೊ ಏನೂ ಬೇಡ, ಅವ್ರನ್ನೇನು ಅವಳು ಹೀಗೆ ಮಾಡಿದ್ಲು, ಇವಳು ಹಾಗೆ ಮಾಡಿದ್ಲು, ಅವೆಲ್ಲ ಏನೂ ಬೇಕಾಗೇ ಇಲ್ಲ. ಅಲ್ಲಿ ಕರ್ಮ ರಿಟರ್ನ್ಸ್ ಆಗಿರುತ್ತೆ ಅವ್ರಿಗೆ, ಅದು ಅವರು ಹೇಳೋದಿಲ್ಲ. ದೇವ್ರು ಕೊಟ್ಟಿರ್ತಾನೆ, ಯೂನಿವರ್ಸೇ ಅವರಿಗೆ ಆನ್ಸರ್ಸ್ ಕೊಟ್ಟಿರುತ್ತೆ. ಬಿಟ್ಬಿಡಿ ಅದನ್ನು, ಅಲ್ಲಿಗಲ್ಲಿಗೆ ಜಸ್ಟ್ ದಫಾ ಬಿಟ್ಬಿಡಿ, ಅಲ್ಲಿಗೆ ಬಿಟ್ಬಿಡಿ, ಹೀಗೆ ಜಸ್ಟ್ ಗೋ ಅಂತ. ಮತ್ತು ನಿಮ್ಮ ವೀಕ್ನೆಸ್ಸು, ಫೇಲ್ಯೂರ್ಸು, ಪೇನ್ಗಳನ್ನ ಯಾರ ಹತ್ರ ಹೇಳ್ತಿದ್ದೀರಾ ಅಲ್ವಾ, ಅವರು ಅದು ಡಿಸರ್ವ್ ಇದ್ದಾರಾ ನೋಡ್ಕೊಳ್ಳಿ. ಈ ಪಾರ್ಟಿಗೆ ನಾನು ಹೇಳಿದ್ರೆ ಇಲ್ಲ ಸಾಲ್ವ್ ಆಗಬೇಕು, ಇಲ್ಲ ನನಗೆ ನೋವು ಕಡಿಮೆ ಆಗಬೇಕು, ಇಲ್ಲಿ ಏನಾಗ್ತಿದೆ, ಸಾಲ್ವ್ ಆಗ್ತಿದೆಯಾ, ಕಡಿಮೆ ಆಗ್ತಿದೆಯಾ, ಈ ಥರದ್ದೆಲ್ಲನೂ ನೋಡ್ಕೊಳ್ಳಿ. ತಕ್ಕಡಿನಲ್ಲಿ ಹೀಗೆ ಬ್ಯಾಲೆನ್ಸ್ ಆಗ್ತಿದೆಯಾ ಅಂತ ನೋಡ್ಕೊಳ್ಳಿ. ನಿಮಗೆ ನೀವೇ ಗೊತ್ತಾಗ್ಬಿಡತ್ತೆ ರಿಸಲ್ಟು. ಹುಷಾರು.